ಕೊಪ್ಪಳದಲ್ಲಿ ಸ್ಟೀಲ್ ಫ್ಯಾಕ್ಟರಿ ಲಡಾಯಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಒಂದು ಕಡೆ ಸ್ಥಳೀಯರಿಂದ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ, ಮತ್ತೊಂದು ಕಡೆ ಮೊನ್ನೆಯಷ್ಟೇ ಸಿಎಂ ಮೌಖಿಕ ಆದೇಶವನ್ನು ಕೂಡ ಪಾಸ್ ಮಾಡಿದ್ರು. ಕೊಪ್ಪಳದ ಸ್ಟೀಲ್ ಫ್ಯಾಕ್ಟರಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಕೊಪ್ಪಳದ ಸರ್ವಪಕ್ಷ ನಿಯೋಗ ಸಿಎಂ ಭೇಟಿ ಮಾಡಿ ಅವರಿಗೆ ಅದರನ್ನ ಮನವರಿಕೆ ಮಾಡಿಕೊಡುವಂತಹ ಕೆಲಸ ಕೂಡ ಮಾಡಿದ್ರು. ಕಾಮಗಾರಿ ಸ್ಥಗಿತಕ್ಕೆ ಸಿಎಂ ಮೌಖಿಕ ಆದೇಶವನ್ನು ಕೂಡ ಪಾಸ್ ಮಾಡಿದ್ರು. ಆದರೂ ಕೂಡ ಕೊಪ್ಪಳದ ಡಿಸಿ ಜೊತೆಗೆ ಫ್ಯಾಕ್ಟರಿಯ ಸಿಬ್ಬಂದಿ ಡೋಂಟ್ ಕೇರ್ ಅಂತ ಹೇಳ್ತಿದಾರಂತೆ. ಸಿಎಂ ಆದೇಶವನ್ನೇ ಪಾಲಿಸ್ತಾ ಇಲ್ಲ, ಡಿಸಿಯನ್ನು ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಆಗ್ರಹ ಜೋರಾಗ್ತಾ ಇದೆ. ಡಿಸಿ ನಲಿನ್ ಅತುಲ್ ವರ್ಗಾವಣೆಗೆ ಅನೇಕ ಸಂಘ ಸಂಸ್ಥೆಗಳು ಪಟ್ಟನ್ನು ಹಿಡಿದಿದ್ದಾವೆ. ಫ್ಯಾಕ್ಟರಿ ಏಜೆಂಟ್ ರೀತಿಯಲ್ಲಿ ಜಿಲ್ಲಾಧಿಕಾರಿ ವರ್ತನೆ ಮಾಡ್ತಿದ್ದಾರೆ ಎನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ರಕ್ಷಿಸಿದ ಸರ್ಕಾರಕ್ಕೆ ಧಿಕ್ಕಾರ. ಕೆರೆಯ ಬದಿಯಲ್ಲಿ ಎಲ್ಲ ಚಟುವಟಿಕೆಗಳು ನಡೆದಿವೆ. ಇಲ್ಲೇನು ಕಮಾನ್ ಇದೆ, ಕಮಾನ್ನಿಂದ ಲಾರಿಗಳು ಹೋಗ್ತಾ ಇವೆ, ಬರ್ತಾ ಇವೆ, ಟಿಪ್ಪರ್ಗಳು ವಸ್ತುಗಳನ್ನು ಕೊಂಡೊಯ್ತಾ ಇವೆ. ಅಲ್ಲಿ ರಸ್ತೆಯನ್ನು ಲೆವೆಲ್ ಮಾಡ್ತಕ್ಕಂಥ ಕೆಲಸ ನಡೆದಿದೆ.